ಭಟ್ಕಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಪ್ರಗತಿಯಲ್ಲಿರುವಂತೆಯೇ ಚರಂಡಿ ಸಂಪರ್ಕ ಅಪೂರ್ಣವಾಗಿರುವುದರಿಂದಾಗಿ ಮಳೆಗಾಲದಲ್ಲಿ ನೀರು ಚರಂಡಿ ಮೂಲಕ ಹೊಳೆ ತೊರೆಯನ್ನ ಸೇರಿಕೊಳ್ಳದೆ ಹೆದ್ದಾರಿ ಅಂಚಿನಲ್ಲಿ ಕೃತಕ ನೆರೆ ಸೃಷ್ಟಿಯಾಗುವ ಆತಂಕದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಜಿಲ್ಲಾಧಿಕಾರಿಗಳು, ಹೆದ್ದಾರಿ ಪ್ರಾಧಿಕಾರ, ನಗರಸಭೆ ಹಾಗೂ ಐಆರ್ಬಿ ಅಧಿಕಾರಿಗಳೊಂದಿಗೆ ಗುರುವಾರ ಸ್ಥಳ ಪರಿಶೀಲನೆ ನಡೆಸಿದ್ರು. ಮೂಡುಭಟ್ಕಳ ಅಂಡರ್ ಪಾಸ್ ಕಾಮಗಾರಿ ಸ್ಥಳಕ್ಕೆ ಸಚಿವರು ಆಗಮಿಸುತ್ತಿದ್ದಂತೆಯೇ ಸುತ್ತುವರಿದ ಜನರು ಅಂಡರ್ ಪಾಸ್ ಕಾಮಗಾರಿಯಲ್ಲಿ ಯಾವುದೇ ಪ್ರಗತಿ ಸಾಧಿಸಲಾಗಿಲ್ಲ, ಹೆದ್ದಾರಿ ಅಗಲೀಕರಣ ಕಾಮಗಾರಿಯ ಸಂಬಂಧ ಭೂ ಸ್ವಾಧೀನಪಡಿಸಿಕೊಂಡು ಸಂತ್ರಸ್ತರಿಗೆ ಪರಿಹಾರ ನೀಡಿದ್ರೂ ಹೆದ್ದಾರಿ ಪ್ರಾಧಿಕಾರದವರು ಭೂಮಿಯನ್ನ ವಶಕ್ಕೆ ಪಡೆದಿಲ್ಲ, ಚರಂಡಿ ನಿರ್ಮಾಣಕ್ಕಾಗಿ ಭೂಮಿಯನ್ನ ಕಾಯ್ದಿರಿಸಿಕೊಂಡ್ರೂ ಭೂಮಿ ಹಿಂದಿನ ಭೂಮಾಲೀಕರ ವಶದಲ್ಲಿಯೇ ಇದೆ, ಸಾಲದೆಂಬಂತೆ ಮೂಡುಭಟ್ಕಳ ಹೊಳೆಗೆ ಚರಂಡಿಯ ನೀರನ್ನ ಹರಿಬಿಡಲಾಗುತ್ತಿದ್ದು ಹೊಳೆ ಸಂಪೂರ್ಣ ಕಲುಷಿತಗೊಂಡಿದೆ. ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈಗ ಸಭೆ ರೋಡ್ ಉಂಟಲ್ಲಿ ಚಿಕ್ಕದಾಗಿದೆ, ಈಗ ಗೆದ್ದಾಗ್ತದೆ. ನಾಳೆ ಒಂದ್ ಮಳೆ ಬಂದ್ರೆ ಒಂದ್ ಜನ ಮುಂದೆ ಬರ್ಲಿಕ್ಕೆ ಆಗ್ತದೆ. ಎಷ್ಟು ತಿಂಗಳು ಲೇಟ್ ಮಾಡ್ತೀವಿ, ನಮ್ದು ತಪ್ಪದಿಲ್ಲ. ನಾವು ಬರ್ತಂದ್ರೆ ಯಾರು ಹೊರಟ ಬರ್ತೇವೆ, ಏನು ಮಾಡಿಲ್ಲ ಅಲ್ಲ. ನಮಗೆ ಸುಮ್ಮನೆ ಒಂದು ಜನಕ್ಕೆ ಒಂದು ಮಳೆ ಬಂದ್ರೆ ಮತ್ತೆ ಆಗುತ್ತೆ. ಮತ್ತೆ ಡೈವರ್ ಪಾಯಿಂಟ್ ಹೇಳಿದೀವಿ, ಮತ್ತೆ ಎಲ್ಲದಾದ ಈಗ ಹೋಗುವ ಹಂಗೆ ಹೋಗಿ. ಭಟ್ಕಳದ ಹೃದಯ ಭಾಗವಾದ ನೂರ್ ಮಸೀದ್, ಬಸ್ ನಿಲ್ದಾಣ, ರಂಗಿನಕಟ್ಟೆ ಭಾಗದಲ್ಲಿ ಹೆದ್ದಾರಿ ಅಂಚಿನ ಚರಂಡಿ ನಗರಸಭೆಯ ಮುಖ್ಯ ರಸ್ತೆಗಳ ಪಕ್ಕದ ಚರಂಡಿಯೊಂದಿಗೆ ಇನ್ನೂ ಸಂಪರ್ಕಕ್ಕೆ ಬಂದಿಲ್ಲ. ಪರಿಣಾಮವಾಗಿ ಹೆದ್ದಾರಿಯುದ್ದಕ್ಕೂ ಅದೆಷ್ಟೇ ಉತ್ತಮವಾಗಿ ಚರಂಡಿ ನಿರ್ಮಿಸಿದ್ರೂ ಮಳೆ ನೀರು ಮುಂದಕ್ಕೆ ಹರಿದು ಹೋಗಲಾರದು. ಮಳೆಗಾಲದಲ್ಲಿ ಜನರಿಗೆ ಹೆದ್ದಾರಿಯಲ್ಲಿ ನಡೆದಾಡುವುದು ದುಸ್ತರವಾಗಲಿದೆ ಎಂದು ಜನರು ಅಳಲನ್ನ ತೋಡಿಕೊಂಡ್ರು. ಕೋಟೇಶ್ವರ ಪ್ರದೇಶದಲ್ಲಿಯೂ ಮಳೆಗಾಲದ ನೀರು ಸರಿಯಾಗಿ ಪ್ರವಹಿಸದೆ ಗುಡ್ಡ ಕುಸಿತ ಉಂಟಾಗಬಹುದು ಎನ್ನುವ ಆತಂಕವನ್ನ ವ್ಯಕ್ತಪಡಿಸಲಾಯಿತು. ಮಳೆಗಾಲ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಈ ಸಂದರ್ಭದಲ್ಲಿ ಕೆಲವು ಕಡೆ ಐಆರ್ಬಿ ಅವರಿಗೆ ಚರಂಡಿ ಜೋಡಣೆ ಸಾಧ್ಯ ಇದೆ. ಎಲ್ಲಿ ಸಾಧ್ಯವೋ ಅಲ್ಲಿ ಕಾಮಗಾರಿ ಆರಂಭವಾಗಬೇಕು. ಮಳೆಯ ನೀರು ಹೆದ್ದಾರಿ ಪಕ್ಕದಲ್ಲಿ ಸಂಗ್ರಹವಾಗದಂತೆ ಮತ್ತು ಹೆದ್ದಾರಿ ಪಕ್ಕದ ಮನೆ, ಅಂಗಡಿಗಳಿಗೆ ನುಗ್ಗದಂತೆ ನೀರು ಹರಿದು ಹೋಗಲು ಸೂಕ್ತ ಮಾರ್ಗ ಕಲ್ಪಿಸಲು ತ್ವರಿತ ಕ್ರಮ ಕೈಗೊಳ್ಳಲೇಬೇಕೆಂದು ಸಚಿವ ಮಂಕಾಳು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿ ಶಿವಕುಮಾರ್, ನಗರಸಭೆ ಆಯುಕ್ತ ಬಾಬಾ ಸಾಹೇಬ್ ಎಂ, ಭಟ್ಕಳ ಸಹಾಯಕ ಆಯುಕ್ತ ಮಹೇಶ್, ಡಿವೈಎಸ್ಪಿ ಗಿರೀಶ್, ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಮುಜ್ಲಿಸೆ ಇಸ್ಲಾಂ ವಿ ತಂಜೀಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ, ಪ್ರಧಾನ ಕಾರ್ಯದರ್ಶಿ ಅಕ್ಬರ್ ರಹೀಂ ಎಂಜೆ, ಅಲ್ತಾಫ್ ಖರೂರಿ, ಕೈಸರ್ ಮೊಹತೇಶಂ ಮತ್ತಿತರರು ಉಪಸ್ಥಿತರಿದ್ದರು. $23 ಲಕ್ಷ ಟೆಂಡರ್ಗೆ 8-9 ಲೇಬರ್ ಇವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿದೆ ಅವರು? ಕಮಿಷನರ್ ಎಲ್ಲಿದ್ದಾರೆ? ಎಲ್ಲಿ ಏನಿದೆ ನಿಮ್ದು? 23 ಲಕ್ಷದ್ದು ನಿಮ್ಗೆ ಟೆಂಡರ್ ಮಾಡಿದ್ದಾರೆ. ನೀವು ಎಷ್ಟು ಲೇಬರ್ ಬಂದಿದೆ ಇವತ್ತಂಗ? ಈಗ ಮಾಡಿದ್ದೀರಿ. ಮೇನ್ ರೋಡ್ ಕಂಪ್ಲೀಟ್ ಆಗಿದೆ, ವಿವಿ ರೋಡ್ ಕಂಪ್ಲೀಟ್ ಆಗಿಲ್ಲ. ವಿವಿ ರೋಡ್ ಅಲ್ಲಿ ಇನ್ನೇ ಬಂದಿದ್ರಿ ನೀವು, ಕಂಪ್ಲೀಟ್ ಆಗಲಿಲ್ಲ ಇನ್ನು. ನಾವು ಮಾಜಿ ಉಪಾಧ್ಯಕ್ಷರು ನಾವು ಮಾತು ಕೇಳ್ತಾ ಇದ್ದೀವಿ ನಿಮ್ಮ ಹತ್ರ. ಏನಂದ್ರೆ ಎಷ್ಟು ಲೇಬರ್ ಇವತ್ತಂಕ ನಿಮ್ಮ ಹತ್ರ ಇದೆ? 23 ಲಕ್ಷ ಟೆಂಡರ್ ಇದು. ಲೇಬರ್ ಎಷ್ಟು ಇದೆ ಅದಕ್ಕೆ ಹೇಳಿದೆ ನಾವು. 3 ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೇವೆ. ಲೇಬರ್ ಎಷ್ಟು ಇದೆ ಅಷ್ಟೇ ಹೇಳಿ ನಮಗೆ. ಮತ್ತೆ ಎಲ್ಲ ಕಡೆ ನಾವು ಮುನ್ಸಿಪಾಲಿಟಿ ನಾವು ಹೇಳ್ತಾ ಇರೋದು 9 ಲೇಬರ್ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸರಿ ಇದೆ ಮಾತಾಡೋದು. 12 ಮಂದಿ 23 ಲಕ್ಷ. ರಮಾನಂದ್ ನಾಯಕ್ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮರೆಯಲಾಗದ ಮಾಣಿಕ್ಯ. ಅವರನ್ನ ಕಳೆದುಕೊಂಡು ಈ ಜಿಲ್ಲೆಗೆ ಅಪಾರ ಹಾನಿಯಾಗಿದೆ ಎಂದು ಸಾಹಿತಿ, ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಆರ್ಜಿ ಗುಂದಿ ಹೇಳಿದ್ರು. ಅಂಕುಲ ಪಟ್ಟಣದ ನಾಡವರ ಸಭಾಭವನದಲ್ಲಿ ಹಮ್ಮಿಕೊಂಡ ರಮಾನಂದ್ ನಾಯಕರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು. ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ನಾವು ಮುನ್ನಡೆಸಿಕೊಂಡು ಹೋಗುವ ಎಂದು ವಿನಂತಿಸಿಕೊಂಡು ಈ ಒಂದು ಅವಕಾಶಕ್ಕಾಗಿ ಸಂಘಟನೆಗೆ ನನ್ನ ಹೃತ್ಪೂರ್ವಕವಾದ
ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿಕೊಂಡು ನಾನು ಮುಗಿಸ್ತೇನೆ. ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಮಾತನಾಡಿ, ಸಜ್ಜನ ವ್ಯಕ್ತಿತ್ವದ ಓರ್ವ ಸಚ್ಚಾರಿತ್ಯವಂತನನ್ನ ಕಳೆದುಕೊಂಡಿದ್ದೀವಿ. ರಾಮಕೃಷ್ಣ ಹೆಗಡೆಯವರಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಖ್ಯಮಂತ್ರಿ ಎಂದು ಎನ್ನಿಸಿಕೊಂಡ ರಮಾನಂದ ನಾಯಕ್ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿದ್ದಾರೆ ಎಂದರು. ಹಿರಿಯರಾದ ಕಾಳಪ್ಪ ನಾಯಕ್ ಮತ್ತು ರಮಾನಂದ್ ನಾಯಕ್ ರವರ ಒಡನಾಟದ ಅನುಭವವನ್ನ ಶಾಂತಾರಾಮ್ ನಾಯಕ್ ಹಂಚಿಕೊಂಡ್ರು. ಸಾಮಾನ್ಯರು ಈ ಜಿಲ್ಲೆಯ ನಾಡಿನ ನಾಯಕರಲ್ಲಿ ಹೇಳಿದ ಹಾಗೆ ಶುದ್ಧ ಚಾರಿತ್ರ್ಯದ ಪ್ರಾಮಾಣಿಕ ಸಜ್ಜನ ಮೌನಾಧಾರಿತ ರಾಜಕಾರಣಿ ಎಂದೇ ಪ್ರಸಿದ್ಧರಾಗಿ ನಮ್ಮ ಮಂಕೋಲೆಗೆ ಜಿಲ್ಲೆಗೆ ಹೆಸರನ್ನು ತಂದವರು. ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಮಾನ್ಯ ರಾಮಕೃಷ್ಣ ಹೆಗಡೆಯವರು ಇವರು ಪ್ರಥಮವಾಗಿ ರಾಜಕೀಯ ಪ್ರವೇಶದಲ್ಲಿ ಇದ್ದಾಗಲೇ ನನಗೆ ಅನಿಸಿದ ಹಾಗೆ ಅಂಕೋಲೆ ಮತ್ತು ಸಿದ್ದಾಪುರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಹಿರಿಯ ಸಹಕಾರಿ ವಸಂತ್ ನಾಯಕ್ ಮಾತನಾಡಿ, ರಮಾನಂದ್ ನಾಯಕರ ಹೆಸರನ್ನ ಶಾಶ್ವತವಾಗಿಡುವ ಕೆಲಸವನ್ನ ಮುಂದಿನ ದಿನದಲ್ಲಿ ಮಾಡಬೇಕು. ರಮಾನಂದ್ ನಾಯಕರನ್ನ ಮೌಲ್ಯಾಧಾರಿತ ರಾಜಕಾರಣಿ ಎನ್ನುತ್ತೇವೆ, ಆದ್ರೆ ಅವರು ಓರ್ವ ದುರಂತ ನಾಯಕರು ಎನ್ನಬೇಕಾಗಿದೆ. ಹಲವರು ಅವರನ್ನ ಬಳಸಿಕೊಂಡ್ರೆ ವಿನಃ ಬೆಳೆಸಲಿಲ್ಲ. ಅವರ ಹೆಸರನ್ನ ಶಾಶ್ವತವಾಗಿಡಲು ಮುಂದಾಗಬೇಕಿದೆ ಎಂದರು. ಊರಿನ ದೇವಸ್ಥಾನ ಇರ್ಬೋದು, ಊರಿನ ವ್ಯವಸಾಯ ಸಂಘ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಒಬ್ಬರಿಗೆ ಒಂದು ಸಂಘ ಸಂಸ್ಥೆ ಹೆಸರಿಡಲಿಲ್ಲ. ಅದನ್ನು ಕಟ್ಟಬೇಕಾಗಿದ್ರೆ ಅವರ ಹೆಸರಿಗೆ ಅದು ಒಂದು ಬೆಳೆದದ್ದು. ಆಮೇಲೆ ಅಲ್ಲಿಯೂ ಸಹ ಅವರಿಗೆ ಅನ್ಯಾಯ. ಇದು ನಾವು ಆ ಕಾರಣದಿಂದ ಅವರನ್ನು ನಾನು ಈ ಭಾಷೆಯನ್ನು ದುರಂತ ನಾಯಕ ಅಂತಲೇ ನನಗೆ ಭಾಳ ದುಃಖ ಆಗ್ತದೆ. ಇದು ಈ ರೀತಿ ಇದು ವ್ಯವಸ್ಥೆನೇ ಆಗಿದೆ. ಏನು ಮಾಡಿಲ್ಲ. ಅದಕ್ಕಾಗಿ ಒಂದು ಅವರ ಪ್ರಾಮಾಣಿಕತೆ ಅಂತ ಬುದ್ಧಿವಂತರು ಇದ್ದಾರೆ. ಕಾಮತ್ ಹೇಳೋದು ಒಳ್ಳೊಳ್ಳೆ ಜನ, ಸಾಕಷ್ಟು ಒಳ್ಳೆ ಜನ ಇದ್ದಾರೆ. ಅವರ ಒಳ್ಳೆಯ ಒಂದು ಉದ್ದೇಶ ಏನಿದೆ ಅದು ಮುಂದಿನ ಸಮಾಜ ಗೊತ್ತಾಗುವಂಥದ್ದು, ತಿಳಿಸುವಂಥದ್ದು ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರೆ ಅದೇ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದು ಬಿಟ್ಟು ನಮಗೆ ಏನೋ ಅವರ ಗೌರ್ಮೆಂಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೋದರೆ ಅದು ಎಲ್ಲರಿಗೂ ಮಾಡೋದೇ ಕೆಲಸ. ಆದರೆ ಡಿಸಿಸಿ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಮಾತನಾಡಿ, ರಮಾನಂದ್ ನಾಯಕರ ಆದರ್ಶಗಳನ್ನ ಇಂದಿನ ನಾವು ನೀವೆಲ್ಲರೂ ಸ್ವಲ್ಪವಾದರೂ ಅನುಸರಿಸಿದ್ದಲ್ಲಿ ನಾವು ಸಹ ಸಜ್ಜನಿಕೆಯಿಂದ ರಾಜಕಾರಣ ಮಾಡಲು ಸಾಧ್ಯ. ರಮಾನಂದ್ ನಾಯಕ್ ಉತ್ತರ ಕನ್ನಡ ಜಿಲ್ಲೆಯ ಅಸ್ಮಿತೆ ಎಂದರು. ಶರಣರ ಗುಣವನ್ನ ಮರಣದಲ್ಲಿ ಕಾಣುವ ಎನ್ನುವಂತೆ ರಮಾನಂದ ನಾಯಕರು ಬದುಕಿದವರು. ಅವರು ತೀರ್ಪುದಾಗ ಜನ, ಅವರ ಕಂಪನಿ ಇದೆಲ್ಲ ನೋಡಿದ ನನಗೆ ಅತ್ಯಂತ ಆಶ್ಚರ್ಯ. ಅವರು ತೀರ್ಕೊಂಡಾಗ ಸುದ್ದಿ ತಿಳಿದಾಗ ದೇಶಪಾಂಡೆಗೆ ಫೋನ್ ಮಾಡಿದೆ. ಒಂದು ನಿಮಿಷ ಮಾತೇ ಆಡಲಿಲ್ಲ. ಹೀಗಾಗಬಾರ್ದು ಅಂತ ದುಃಖ ವ್ಯಕ್ತಪಡಿಸಿದ್ರು. ದೇಶಪಾಂಡೆ ಅವರು ಯಾರು ಸತ್ಯ ಹೇಳಿದ್ರು ಈ ರೀತಿ ದುಃಖ ವ್ಯಕ್ತಪಡಿಸಿದ್ರು ನಾವು ನೋಡಿಲ್ಲ. ಅಷ್ಟು ರಾಜಕಾರಣಿಯರ ಮನಸ್ಸಿನಲ್ಲಿ ಹಾಸು. ಈ ಸಂದರ್ಭದಲ್ಲಿ ಪತ್ರಕರ್ತ ವಿಠಲ್ ದಾಸ್ ಕಾಮತ್, ಪ್ರಮುಖರಾದ ಶಿವಾನಂದ್ ನಾಯಕ್, ಜಗದೀಶ್ ನಾಯಕ್, ಹೊನ್ನಮ್ಮ ನಾಯಕ್, ಮಂಜೇಶ್ವರ್ ನಾಯಕ್, ಚೇತನ್ ನಾಯಕ್, ಎನ್ವಿ ರಾಠೋಡ್, ರಾಜೇಂದ್ರ ಶೆಟ್ಟಿ, ಸುಭಾಷ್ ನಾರ್ವೇಕರ್, ಗೋವಿಂದ್ ರಾಯ್ ನಾಯಕ್, ಸುಭಾಷ್ ಕಾರೆಬೈಲ್, ಮಂಜುನಾಥ್ ಗಾಂವ್ಕರ್ ಬರ್ಗಿ, ರಾಮ ನಾಯಕ್, ಮಾರುತಿ ಹರಿಕಂತ್ರ ಸೇರಿದಂತೆ ಇತರರು ಮಾತನಾಡಿ ಸಂತಾಪ ಸೂಚಿಸಿದ್ರು. ಮಹೇಶ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಾಂತ್ ಮಾಸ್ಟರ್ ವಂದಿಸಿದ್ರು. ನೂರಾರು ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು, ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.